ಪಕ್ಕದ ಆಂಟಿ ಯಾರು ಬಂದಿದ್ರು ಮಗ? ಯಾರು ಬಂದಿದ್ರು? ಯಾರು? ಪಕ್ಕದ ಆಂಟಿ. ಅವ್ರ ಹೆಸರು ಏನಿಲ್ವಾ? ಪಕ್ಕದ ಆಂಟಿನ? ಅಜ್ಜಿ ಅಜ್ಜಿ ಅನ್ಬೇಕು, ಆಂಟಿ ಅನ್ಬಾರ್ದು. ಇವಾಗ ಪಕ್ಕದ ಮನೆ ಆಂಟಿ ಊರಿಗೆ ಹೋಗಿದ್ರು. ಅವರು 1 ವೀಕ್ ಬಿಟ್ಟು ಇವಾಗ ಬಂದಿದ್ದಾರೆ. ಇವಾಗ ಬಂದು ನಾನು ಒಳಗಡೆ ಕೂತಿದ್ದೆ. ಬಂದಮ್ಮ ಬಂದು ಪಕ್ಕದ ಆಂಟಿ ಬಂದಿದ್ದಾರೆ. ಪಕ್ಕದ ಆಂಟಿ ನಾವೆಲ್ಲ ಆಂಟಿ ಅಂತ ಕರಿತೀವಲ್ವ, ಹಂಗಾಗಿ ಅವನು ಅಜ್ಜಿ ಅಂತ ಕರೀತಾನೆ. ಅಜ್ಜಿ ಅಂತ ಹೇಳಕ್ಕೆ ಬಂದಿಲ್ಲ ಅವನಿಗೆ. ಪಕ್ಕದ ಆಂಟಿ ಬಂದಿದ್ದಾರಮ್ಮ, ಪಕ್ಕದ ಆಂಟಿ ಅಂತ ಹೇಳ್ತಾ ಇದ್ರು ಅಲ್ವಾ? ಹಂಗಾರೆ ಯಾರು ಬಂದಿದ್ದಾರದು? ಬ್ಲೂನಾ? ಯಾವುದು? ಹ್ಞೂ, ಯಾವ ಕಲರು ಅದು? ಬ್ಲೂನಾ? ನಮ್ಮ ಡ್ರೆಸ್ ಕಲರ್ ಯಾವುದು? ನಿಂದು ರೆಡ್, ನಂದು ಪಿಂಕ್. ಯಾರು ಬಂದಿರೋದು ಬಂಗಾರಿ? ಯಾರು ಬಂದಿರೋದು? ಪಕ್ಕದ ಆಂಟಿ ಅಜ್ಜಿ ಬಂದಿದ್ದಾರೆ. ಪಕ್ಕದ ಆಂಟಿ ಅಂದರೆ ಅಜ್ಜಿ. ಇಂದ್ರಜ್ಜಿ ಬೇಕಾ? ಇಷ್ಟನಾ? ಎಷ್ಟು ಇಷ್ಟ? ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೇನು ಟೈಮು ಸಂಜೆ ಆಗಿತ್ತಲ್ವ, ಹಾಗಾಗಿ ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಹಾಗಾಗಿ ಆಲೂಗಡ್ಡೆ ಬೋಂಡ ಮಾಡಿಕೊಡು ಅಂತ ಹೇಳಿದ್ರು. ಕ್ಲೀನಾಗಿ ಚೆನ್ನಾಗಿ ಮಾಡು, ಚೆನ್ನಾಗಿರಬೇಕು, ಸಾಫ್ಟು ಇರಬೇಕು, ಸ್ವಲ್ಪ ಏನಂತಾರೆ ಕ್ರಿಸ್ಪಿಯಾಗಿ ಇರಬೇಕು, ಹಂಗೆ ಮಾಡು ಅಂತ ಹೇಳಿದ್ರು. ಸರಿ, ನೀವು ಹೇಳ್ದಂಗೆಲ್ಲ ನನಗೆ ಮಾಡೋಕ್ಕೆ ಬರಲ್ಲ ಅಂತ ನಾನು ಸುಮ್ಮನೆ ತಮಾಷೆ ಮಾಡಿಕೊಂಡು ಮಾಡ್ತಾಯಿದ್ದೆ. ಆಲೂಗಡ್ಡೆ ಏನಿಲ್ಲ, ಸ್ವಲ್ಪ ಆಲೂಗಡ್ಡೆ ಬೋಂಡಾಗೆ ಸ್ವಲ್ಪ ಕಡಲೆ ಹಿಟ್ಟು, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ, ಒಂದು ಚಿಟಿಕೆಯಷ್ಟು ಏನಂತಾರೆ ಸೋಡಾ ಹಾಕಿ ಕ್ಲೀನಾಗಿ ನಿಮಗೆ ಆಪ್ಷನಲ್ಲು ಜೀರಿಗೆ ಹಾಕ್ಕೊಂಡ್ರೆ ನೀವು ಹಾಕ್ಕೋಬೋದು. ಇಲ್ಲ ಬೇಡ ನಾವು ಹಾಕೋಣಲ್ಲ ಅನ್ನೋರು ಸ್ಕಿಪ್ ಮಾಡಿ ಅಷ್ಟನ್ನೆಲ್ಲ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಒಂದು 5 ನಿಮಿಷ ಬಿಟ್ಟರೆ ಬೋಂಡ, ಆಲೂಗಡ್ಡೆ ಬೋಂಡ ಆಗಿರಲಿ, ಇಲ್ಲ ನೀವು ಮೆಣಸಿನ್ಕಾಯಿ ಮಿರ್ಚಿ ಅಂತಾರಲ್ವ ಅದು ಮಾಡ್ಕೊಳೋದಿದ್ರೆ ಈ ಥರ ಕಲಸಿಟ್ಟು ಒಂದು 5 ನಿಮಿಷ ಆದಮೇಲೆ ಬೋಂಡ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಒಂದು ಕಡೆ ಬೋಂಡ ಮಾಡಿ ಇನ್ನೊಂದು ಕಡೆ ಏನಂತಾರೆ ಖಾರ ಮಂಡಕ್ಕಿ, ನಾವು ಖಾರ ಮಂಡಕ್ಕಿ ಬರ್ತೀವಿ, ಚುರುಮುರಿ ಮಾಡ್ತಾ ಅದೇ ಹೇಳಿದ್ನಲ್ವ, ಹೋದ ವೀಡಿಯೋದಲ್ಲೇ ಹೇಳಿದ್ದೆ. ನಮ್ಮ ಮನೆಯವರು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ, ಮಾಡಿದ್ರು. ಅವರು ಎಲ್ಲ ಕಟ್ ಮಾಡಿ ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡಿ, ಸರಿ ನನ್ನ ಕೆಲಸ ಆಯಿತು, ಇವಾಗ ನಿಮ್ಮ ಕೆಲಸ ಮಾಡ್ಕೊಂಡು